ಸ್ನೇಹಿತರೆ, ಸದ್ಯದ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಕುರಿತು ರಾಜ್ಯ ಸರ್ಕಾರದ ಮಾಜಿ ಸಚಿವರು, ಹೊನ್ನಾಳಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ರೇಣುಕಾಚಾರ್ಯ ಅವರು ನಮ್ಮ ಓಲಿ ನ್ಯೂಸ್ ಚಾನೆಲ್ ಒಂದಿಗೆ ಮನಬಿಚ್ಚಿ ಮಾತಾಡಿದ್ದಾರೆ. ಅವರ ಸಂದರ್ಶನದ ಪ್ರಮುಖ ಅಂಶಗಳನ್ನು ನಾನೀಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾರಣ ಅಂತ ಆಪಾದನೆಗಳು ನಿಮ್ಮ ಮೇಲಿದ್ದಾವೆ. ಮೊನ್ನೆ ಚನ್ನಗಿರಿ ಕಾಂಗ್ರೆಸ್ ಶಾಸಕ ಬಸವರಾಜ್ ಕೂಡ ಇದನ್ನೇ ಹೇಳಿದ್ರು. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ನೋಡಿ, ಚನ್ನಗಿರಿ ಶಾಸಕರು ಈಗಾಗಲೇ ಅದ್ರ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಅಷ್ಟೇ ಹೇಳಿದ್ರು, ಯಾವುದೋ ಆವೇಶದಲ್ಲಿ ಹುಮ್ಮಸ್ಸಲ್ಲಿ ಹೇಳಿದ್ರು. ಆದರೂ ಅವ್ರ ಹೇಳಿಕೆ ನೀವು ಪಡುತ್ತಾರೆ, ನಮ್ಮ ಗುರುಗಳು ಅಂತ ಅವರೇ ಒಪ್ಕೊಂಡಿದ್ದಾರೆ. ನಾನು ಹೇಳೋದು, ಅವರೇ ಅಲ್ಲಿಗೆ ವಾಪಸ್ ತಗೊಂಡ್ರೆ ಮತ್ತೆ ಅದು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡೋದು. ನಿಮ್ಮ ಅವ್ರ ನಡುವೆ ಏನಾದ್ರು ಸಂಧಾನ ಆಯ್ತಾ ಸರ್? ಯಾವ ಸಂಧಾನ ಇಲ್ಲಿ ಅವ್ರನ್ನೇ ಕೇಳ್ರಿ. ಅವ್ರ ಬಾಯಿಂದ ಬಂದಾದ್ಮೇಲೆ ಮೀಡಿಯಾದಲ್ಲಿ ಕೇಳಿದ್ರೆ ನಾನು ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಸತ್ಯಮೇವ ಜಯತೆ. ಈಗ ಅಡ್ಜಸ್ಟ್ಮೆಂಟ್ ಇದ್ರೆ ತಾನೆ. ನಾನು ಹೇಳಿದ್ರು, ನನ್ನ ಸೋಲಿಗೆ ಹಂಗೆ ನಾವೆಲ್ಲ ಬಹಳ ಸೋತೀವಿ. ಯಾರ ಕಾರಣ ಅಂದರೆ ಇದು ಕಾರ್ಯಕರ್ತರ ಮುಖಂಡರ ಮೇಲೆ ಆಗ್ತದೆ. ಸೋಲಿನ ಒಪ್ಕೊಳ್ಳೇಬೇಕು. ಎಲ್ಲ ಒಂದು ಕಡೆ ಸ್ವಯಂಕೃತ ಅಪರಾಧ, ತಪ್ಪುಗಳು. ಈಗ ಎರಡು ಬೆರಳಿಗೆ ಮುಂದ್ಗಡೆ ಇರೋ ತೋರಿಸಿ, ಮೂರು ಬೆರಳು ನಮ್ಮ ಕಡೆ ತೋರಿಸಿತ್ತು. ಸೋಲಿಗೆ ಜನಾದೇಶನ ಒಪ್ಕೊಳ್ಳೇಬೇಕು. ಯಾರೂ ಕಾರಣ ಅಲ್ಲ. ಅವರ ಏನು ಕ್ಷೇತ್ರದಲ್ಲಿ ಜನರ ಜೊತೆ ಅಟ್ಯಾಚ್ಮೆಂಟು, ಬಂದರಿಗೆಲ್ಲ ನೀವು ಓಟ್ ಬೇಡ, ಅದು ನಾನು ಅವ್ನು ಟೀಕೆ ಮಾಡೋಕ್ಕೆ ಇಚ್ಛೆ ಪಡೋದು. ನಾವೆಲ್ಲ ಅವ್ರನ್ನ ಭಾಳ ಹಿರಿಯರಂತ ಗೌರವಿಸ್ತಿದ್ವಿ, ಪ್ರೀತಿ ಮಾಡ್ತಿದ್ವಿ. ಅವರು ಹಿಂಗೆ ಇರಬೇಕು. ಅವ್ರಿಗೆ ನಮ್ಮ ಸ್ಟೋನ್ಗಳು, ಫೌಂಡೇಶನ್ ಸ್ಟೋನ್ ಕಲ್ಲು ಗೋಲ್ಡ್ ಇರಬೇಕು, ಗೋಲ್ಡ್ ಲೆಟರ್ಗೆ ಇರಬೇಕು, ಫ್ಲೆಕ್ಸ್ಗಳು ದೊಡ್ಡ ಫೋಟೋ ಹಾಕಬೇಕು. ಅಷ್ಟು ನಾವು ಅವ್ರನ್ನ ವೈಭವೀಕರಿಸ್ತಿದ್ವಿ. ನಮ್ಮನ್ನೆಲ್ಲ ಜೊತೆ ಕರ್ಕೊಂಡು ಹೋಗ್ಬೇಕಾಯ್ತು. ಇರಲಿ, ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡೋಲ್ಲ. ಸೋಲಿ ನಾವ್ಯಾರು ಕಾರಣ ಅಲ್ಲ, ಸ್ವಯಂಕೃತ ಅಪರಾಧ. ಈಗ ನಾನು ಸೋತಿದ್ದೀನಿ. ನಾನು ಸೋತಿಗೆ ಯಾರ ಮೇಲೆ ಕಾರ್ಯಕರ್ತರ ಮೇಲೆ ಹಾಕಿದ್ದೆ? ಎಲ್ಲ ಕಾರ್ಯಕರ್ತರಿಗೆ ಸಭೆ ಕರೆದು ಒಟ್ಟಾಗಿ ಹೋಗೋಣ ಅಂತ ಹೇಳಿದ್ವಿ. ಸೋತ ಮೇಲೂ ನಮ್ಮನ್ನೆಲ್ಲ ವಿಶ್ವಾಸ ತಗೊಂಡು ಹೋಗ್ಬೇಕಾಯ್ತು. ಅನಗತ್ಯವ ಟೀಕೆ ಮಾಡ್ತಾರೆ. ಯಡಿಯೂರಪ್ಪ, ವಿಜೇಂದ್ರ, ನಾನು ಭಗವಂತ ಸಾಕ್ಷಿ, ಯಡಿಯೂರಪ್ಪನವರು ವಿಜೇಂದ್ರ ಕೈ ಮುಗಿ ಕೇಳ್ತಿದ್ರು, ನಮಗೆ ಗೆಲ್ಲಿಸ್ಬೇಕು, ಕೆಲಸ ಮಾಡಿದ್ವಿ ಅಂತ ಹೇಳಿದ್ರು. ಒಂದು ಹಂತದವರೆಗೆ ನಾವು ಟಿಕೆಟ್ ನಾವು ಪ್ರಯತ್ನ ಮಾಡಿದ್ವಿ. ಡಾಕ್ಟರ್ ರವಿ ಕೊರಿನ ಅವರಿಗೂ ಎಲ್ಲ ಸೇರಿ ಪ್ರಯತ್ನ ಮಾಡಿದ್ವಿ. ನಾವು ಸೋತಂಥ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆ ಮುಖಂಡರು, ಕಾರ್ಯಕರ್ತರು ಬಂದು ಸ್ಪರ್ಧೆ ಮಾಡಬೇಕಂತೇಳಿ ನಾನು ಸ್ಪರ್ಧೆ ಮಾಡೋದು. ಹಿರಿಯದರೆ ಇದೊಂದು ಸರಿ ಚುನಾವಣೆ ಸ್ಪರ್ಧೆ ಮಾಡಲಿ ಅಂತ ಹೇಳಿದೆ. ಮಾಧ್ಯಮದಲ್ಲಿ ಕೇಳಿದಾಗಲೂ ಹೇಳಿದೆ, ಮಾಧ್ಯಮದಲ್ಲ ಅವರು ಸ್ಪರ್ಧೆ ಮಾಡಲ್ಲ ಅಂತ ಅವ್ರಿಗೆ ಹೇಳಿಕೆ ಕೊಡೋದ್ರಂದ್ರು. ಅವ್ರು ಸ್ಪರ್ಧೆ ಮಾಡಲ್ಲ ಅಂದರೆ ಪಕ್ಷ ನಿರ್ಣಯ ಮಾಡುತ್ತೆ, ಅವಕಾಶ ಕೊಟ್ಟರೆ ನಾನು ಅಂತೇಳಿದೆ. ನಾನೇನು ನಿಂದೇ ನಿಲ್ತಿ ಅಂತ ಬಯಲಿಲ್ಲ. ಯಾವ ನಮ್ಮ ಬಗ್ಗೆ ಅಗರ್ವ ಮಾತಾಡಿದ್ರು. ಹೊನ್ನಾಳಿ ನನ್ನ ಸಮಾಜ ಇದೆ ಅಂದರು. ಜಾತ್ಯತೀತವು ನನ್ನ ಜೊತೆಗೆ ಎಲ್ಲ ಸಮಾಜ ಇರೋದ್ರೆ. ಹಂಗಾಗಿ ಶಾಂತಗೌಡ ಸಂಬಂಧ ಅಂತ ಯಾರೋ ಹೋದ್ರೆ ನನ್ನ ಬಿಟ್ಟು ಹೋದ್ರೆ 5 ಚುನಾವಣೆಯಲ್ಲಿ ನನ್ನ ಜೊತೆ ಗಟ್ಟಿ ಆಗಿದ್ದಾರೆ. ಇವರು ಅನಗತ್ಯವಾಗಿ ಸಮಾಜ ಅಂತ ಹೇಳಿದ್ರೆ ಅವು ನಮಗೆ ಸ್ವಲ್ಪ ನೋವಾಯ್ತು. ಟಿಕೆಟ್ ಕೊಡೋದು ಬೇಡ ಅಂತ ವಿರೋಧ ಮಾಡಿದ್ವಿ. ಆಡಳಿತದ ಏನಂತಂದರೆ ಕೆಲಸರಿಗೆ ಜನರಿಗೆಲ್ಲ ಒಂದು ಕಡೆ ಈಗ ಜನ ವಿರೋಧಿ ಅಂತ ಗೊತ್ತಾದ್ಮೇಲೆ ಅದು ಜನರ ಭಾವನೆ ಇಲ್ಲ ಅಂತ ನಾವು ಹೇಳಿದ್ವಿ. ಅದರ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ಅವರು ಟಿಕೆಟ್ ಕೊಡೋಕೆ ಪ್ರಾಮಾಣಿಕ ಕೆಲಸ ಮಾಡಿದ್ದೆ ಇಷ್ಟು 6 ಲಕ್ಷ ಚಿಲ್ಲರೆ ಮತ ಬಂದವೆ. ಕೇವಲ ರೇಣುಕಾಚಾರ್ಯ ಒಬ್ಬರಿಂದಲ್ಲ, ಹಿಂದುತ್ವ, ನರೇಂದ್ರ ಮೋದಿಯವರು, ದೇಶ ಮತ್ತು ಬೂತ್ ಬಿಡದ ಕಾರ್ಯಕರ್ತರು. ಈಗ ಸೋತಾಗ ಸೋಲಿಗೆ ರೇಣುಕಾಚಾರ್ಯ, ರವೀಂದ್ರನಾಥ್, ಮಾಡಲ್ ವಿಪಕ್ಷಪ್ಪ, ಮತ್ತೊಬ್ಬರು ಮುಂದೊಬ್ಬರು ಕಾರಣ ಅಂತಾರೆ. ಹಂಗಾಗಿ ಗೆದ್ದಾಗ ಯಾರು ಕಾರಣ? ಸೋಲಿಗೆ ನಮಗೆ ಅಣೆಪಟ್ಟ ಕಟ್ತಾರೆ. ಹಂಗೆ ಗೆಲುವಿಗೆ ಅಣೆಪಟ್ಟ ಕಟ್ಬೇಕಲ್ಲ. ಕಾರ್ಯಕರ್ತರು ಮತ ಕೊಟ್ಟಿದ್ದಾರೆ. ಅನಗತ್ಯ ಟೀಕೆಗಳು ನಾವು ಯಾರೂ ಮಾಡಬಾರ್ದು. ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಬರ್ತವೆ, ಕಾರ್ಯಕರ್ತರ ಚುನಾವಣೆ ಬರ್ತವೆ. ಬರೀ ಲೋಕಸಭೆ, ವಿಧಾನಸಭೆ ಚುನಾವಣೆ ಇಲ್ಲ. ಲೋಕಸಭೆ, ದೇಶೀಯ ಚುನಾವಣೆ. ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಕ್ಕೆ ಆಪರೇಷನ್ ಸಿಂಧೂರ ಯಶಸ್ವಿ ಆಯಿತು. ಪಾಕಿಸ್ತಾನ ಬಗ್ಗು ಉತ್ತರ ಕೊಟ್ಟರು. ಹಾಗಾಗಿ ದೇಶ ಚುನಾವಣೆ ನಾವು ಯಾರೂ ವಿರೋಧ ಮಾಡಿಲ್ಲ. ವಿಧಾನಸಭೆ ಚುನಾವಣೆ ಬಹಳಷ್ಟು ಕಾರಣ ಹುಡ್ತಾವಲ್ಲ. ಇದನ್ನು ಏನೇ ಇದ್ದರು ಮುಂಬರುವ ಲೋಕಲ್ ಬಾಡೀಸ್ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಡೋದು, ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಸೊಸೈಟಿಗಳು ಚುನಾವಣೆ ಇರ್ತವೆ. ಇದ್ರ ಬಗ್ಗೆ ಗಮನ ಹರಿಸೋದು, ಸರ್ಕಾರ ವಿರುದ್ಧ ಹೋರಾಟ ಮಾಡೋದು, ಬ್ರಹ್ಮಾಂಡ ಭ್ರಷ್ಟಾಚಾರ. ನಾಳೆ 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಕೊಡೋದು. ಇದು ನಮ್ಮೆಲ್ಲರ ಗುರಿ ಇದೆ.